ಅವರೆಲ್ಲ 4 ವರ್ಷಗಳ ಕಾಲ ಅರಣ್ಯಶಾಸ್ತ್ರದಲ್ಲಿ ಪದವಿಯನ್ನ ಪಡೆದು ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಕನಸು ಹೊತ್ತಿದ್ರು. ಆದರೆ ಹೋರಾಟ ನಡೆಸುವ ಸ್ಥಿತಿ ಈಗ ಆ ವಿದ್ಯಾರ್ಥಿಗಳಿಗೆ ಎದುರಾಗಿದೆಯಂತೆ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಎದುರಾಗಿರುವ ಸಮಸ್ಯೆ ಏನು, ಯಾಕೆ ಹೋರಾಟದ ಹಾದಿ ತುಳಿದಿದ್ದಾರೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಡೀ ರಾಜ್ಯದಲ್ಲಿ ಇರೋದು ಕೇವಲ 3 ಫಾರೆಸ್ಟ್ರಿ ಕಾಲೇಜು. ಉತ್ತರ ಕರ್ನಾಟಕದ ಶಿರಸಿ, ಕೊಡಗಿನ ಪೊನ್ನಂಪೇಟೆ ಮತ್ತು ಶಿವಮೊಗ್ಗದ ಸಾಗರದಲ್ಲಿರೋ ಇರುವಕ್ಕಿಯಲ್ಲಿರುವ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿವಿಯ ಅರಣ್ಯಶಾಸ್ತ್ರ ವಿಭಾಗ. ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಅರಣ್ಯಶಾಸ್ತ್ರ ವಿಭಾಗದಲ್ಲಿ ಪದವಿ ಹಾಗೂ ಸ್ನಾತಕ ಪದವಿ ಪಡೆದು ಉದ್ಯೋಗದ ಕನಸು ಹೊತ್ತು ಆಚೆ ಬರ್ತಿದ್ದಾರೆ. ಸರ್ಕಾರದ ಒಂದು ನಿರ್ಧಾರದಿಂದಾಗಿ ಈ ವಿದ್ಯಾರ್ಥಿಗಳು ಇಂದು ಹೋರಾಟದ ಹಾದಿ ಹಿಡಿದಿದ್ದು ನ್ಯಾಯ ನೀಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ಭಾರತದಲ್ಲಿ ಬೇರೆ ಸ್ಟೇಟ್ಗಳಂದ್ರೆ ಜಮ್ಮು ಕಾಶ್ಮೀರ, ಜಾರ್ಖಂಡ್, ಕೇರಳ, ತಮಿಳುನಾಡು ಇಲ್ಲೆಲ್ಲ 100% ರಿಸರ್ವೇಷನ್ ಕೊಟ್ಟಿದ್ದಾರೆ ಫಾರೆಸ್ಟ್ರಿ ಓದೋರಿಗೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಫಾರೆಸ್ಟ್ರಿ ಓದೋರಿಗೆ 100% ರಿಸರ್ವೇಷನ್ ಕೊಟ್ಟಿಲ್ಲ. 2018ರಲ್ಲಿ 75% ಇದ್ದಿದ್ದು ರಿಸರ್ವೇಷನ್ ಫಾರೆಸ್ಟ್ ಸ್ಟೂಡೆಂಟ್ಸ್ಗೆ 50% ಮಾಡಿದ್ದಾರೆ. ನಮಗೆ ಸರ್ಕಾರ ಈ ನಮ್ಗೆ 100% ರಿಸರ್ವೇಷನ್ ಒದಗಿಸ್ಕೊಡ್ಬೇಕಂತ ಕೇಳ್ಕೊತಿದ್ದೀವಿ. ಅರಣ್ಯ ಇಲಾಖೆಯಲ್ಲಿ ಇರುವಂಥ ಹುದ್ದೆಗಳಾದಂಥ DYRF ಆಗಿರ್ಬೋದು, RF ಆಗಿರ್ಬೋದು, ACF ಆಗಿರ್ಬೋದು, ಈ ಹುದ್ದೆಗಳಿಗೆ ಅರಣ್ಯಶಾಸ್ತ್ರವನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಪರಿಗಣಿಸಬೇಕು ಅಂತ ಈ ಹೋರಾಟ ನಿನ್ನೆ ಮೊನ್ನೆದಲ್ಲ, 2002ರಿಂದನೂ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. 2012ರಲ್ಲಿ RFO ಹುದ್ದೆಗೆ 75% ಮೀಸಲಾತಿಯನ್ನ ಹೆಚ್ಚಿಸಲಾಗಿತ್ತು. ಆದರೆ TM ವಿಜಯ್ ಭಾಸ್ಕರ್ ಅವರು ಸಲ್ಲಿಸಿದ 6ನೇ ಆಡಳಿತ ಸುಧಾರಣೆ ವರದಿಯ ಭಾಗವಾಗಿ 2018ರಲ್ಲಿ ಪ್ರಸ್ತಾಪಿಸಲಾದ ಹೊಸ ಕರಡು ನಿಯಮದಲ್ಲಿ BSc ಅರಣ್ಯಶಾಸ್ತ್ರ ಪದವೀಧರರಿಗೆ RFO ಹುದ್ದೆಯ ನೇಮಕದಲ್ಲಿ 75%ರಷ್ಟಿದ್ದ ಮೀಸಲನ್ನ ಮತ್ತೆ 50%ಕ್ಕೆ ಕಡಿತಗೊಳಿಸಲಾಯಿತು. ಇದು ಅರಣ್ಯ ಪದವೀಧರರ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಹೋರಾಟ ಆರಂಭಿಸಿದ್ದಾರೆ. ಇವಾಗ ನಾವು ಯಾಕೆ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ನಮಗೆ ರಿಸರ್ವೇಷನ್ ಬೇಕು ಅಂತ, ಕನಿಷ್ಠ ವಿದ್ಯಾರ್ಹತೆಯನ್ನು ನಮ್ಮ ಮದರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಿದೀವಿ. ಈಗ ನಾವು ಪ್ರತಿಭಟನೆ ಮಾಡಿ ಆದೇಶದ ಮೂಲಕ, ಬರವಣಿಗೆ ಮೂಲಕ ರಿಸಲ್ಟ್ ಬರುವವರೆಗೂ ನಾವು ಇದನ್ನ ಅನಿರ್ದಿಷ್ಟವಾದ ಪ್ರತಿಭಟನೆಯನ್ನ ಮಾಡ್ತಿದ್ದೇವೆ. ಒಟ್ಟಾರೆ ಬೇರೆ ರಾಜ್ಯಗಳಲ್ಲೂ ಜಾರಿ ಇರುವ ಮಾದರಿಯಲ್ಲೇ ಅರಣ್ಯ ಇಲಾಖೆಯಲ್ಲೂ ನೇಮಕಾತಿ ಮೀಸಲಾತಿಗೆ ಒತ್ತಾಯಿಸ್ತಾ ಇದ್ದು, ರಾಜ್ಯ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಿ ಎಂಬುದೇ ಎಲ್ಲರ ಆಗ್ರಹ. ಕ್ಯಾಮ್ರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.